ದಿನಾಂಕ 5ರಂದು ಗದಗ ನಗರಕ್ಕೆ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿಗಳವರ ದಿವ್ಯ ಜ್ಯೋತಿ ಪೂಜ್ಯ ಶ್ರೀ ಸಿದ್ದಾರೂಢರ ಜನ್ಮಸ್ಥಳವಾದ ಬೆಳಕಾಪುರದಿಂದ ದಿನಾಂಕ 23/12/2024 ರಂದು ಹೊರಟಿರುವ ಶ್ರೀ ಸಿದ್ದಾರೂಢ ಜ್ಯೋತಿ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಸಂಚರಿಸಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪ್ರಯಾಣಿಸಿ ದಿನಾಂಕ 5/2/2025 ರಂದು ಸಾಯಂಕಾಲ 5 ಗಂಟೆಗೆ ಜ್ಯೋತಿ ಗದುಗಿನ ವೈಚಾರಿಕ ವೇದಿಕೆಯಾಗಿರುವ ಶ್ರೀ ತೋಂಟದಾರ್ಯ ಮಠಕ್ಕೆ ಆಗಮಿಸಲಿದೆ. ಅಂದು ಪೂಜ್ಯ ಜಗದ್ಗುರು ಶ್ರೀ ಸಿದ್ದರಾಮ ಶ್ರೀಗಳು ಹಾಗೂ ಇತರೆ ಪೂಜ್ಯರು ಜ್ಯೋತಿ ಸ್ವಾಗತಿಸಲಿದ್ದಾರೆ ಎಂದು ಡಿಆರ್ ಪಾಟೀಲ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸಿದ್ದಾರೂಢರ ಕಥಾಮೃತ ಅವರು ಬದುಕಿದ್ದಾಗ ಅವರೇ ಅದನ್ನು ಎಡಿಟ್ ಮಾಡಿ ಎಲ್ಲ ಸರಿಯಾಗಿ ಫ್ಯಾಕ್ಟ ಬರ್ಷಿಸಿದ್ದಾರೆ. ಅದರದ್ದು ಶತಮಾನೋತ್ಸವ, ಆ ಕಥಾಮೃತದ ಶತಮಾನೋತ್ಸವ ಅಂದರೆ ಕರೆಕ್ಟ್. ಮತ್ತು ಅವ್ರದ್ದು 190ನೇ ಜಯಂತ್ಯೋತ್ಸವ. ಅದರ ಅಂಗವಾಗಿ ವಿಶ್ವ ವೇದಾಂತ ಪರಿಷತ್ತು 7 ದಿವಸಗಳ ಕಾಲ ಅದ್ವೈತ ತತ್ವಾದರ್ಶಗಳನ್ನು ಅನುಷ್ಠಾನಗೊಳಿಸಿರುವಂಥ ಅನೇಕ ಸ್ವಾಮೀಜಿಗಳು ಬರ್ತಾರೆ. ಅದರ ಜೊತೆಗೆ ವಿದ್ವಾಂಸರು ಬರ್ತಾರೆ. ಅದರ ಜೊತೆಗೆ ನಮ್ಮ ರಾಜಕೀಯ ಧುರೀಣರು ಬರ್ತಾರೆ. ಅದರ ಅಂಗವಾಗಿ ಅದರ ಬಗ್ಗೆ ಎಲ್ಲ ಕಡೆ ಸರಿಯಾಗಿ ಪ್ರಚಾರ ಆದಂಗೆ ಆಗಬೇಕು, ಭಕ್ತರೊಳಗೆ ತಿಳುವಳಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಡಿಸೆಂಬರ್ 23, 2024 ಚಳಕಾಪುರದೊಳಗೆ ಆ ಜ್ಯೋತಿ ಸಂಚಾರ ಉದ್ಘಾಟನೆ ಮಾಡಿದ್ವಿ. ಅದು ಈಗ ಇಲ್ಲಿಯವರೆಗೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳನ್ನು ಅಡ್ಡಾಡಿ ನಮ್ಮ ಕರ್ನಾಟಕದೊಳಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡ್ಡಾಡಿ ನಾಳೆ 5ನೇ ತಾರೀಕು ಗದಗ ಜಿಲ್ಲೆಗೆ ಬರ್ತಾಯಿದೆ. 4ನೇ ತಾರೀಕು ರಾತ್ರಿ ಇಲ್ಲೇ ಅಣ್ಣಿಗೇರಿ ಸಿದ್ದಾರೂಢರ ಮಠದೊಳಗೆ ವಾಸ್ತವ್ಯ ಇರ್ತದೆ. 5ನೇ ತಾರೀಕು ಮುಂಜಾನೆ ಅವರು ಅದನ್ನು ಕಳಿಸ್ಕೊಡ್ತಾರೆ ಜ್ಯೋತಿನ. ಹುಲ್ಕೋಟೆಯೊಳಗೆ ತಮ್ಗೆ ಗೊತ್ತಿರಬೇಕು, ಗಿರಿಯಪ್ಪಜ್ಜ ಅಂತ ಓದುಗೌಡ್ರು ಗಿರಿಯಪ್ಪಜ್ಜ ಅಂತಿದ್ರು. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಪ್ರೈಮರಿ ಸ್ಕೂಲಿಗೆ ಹೋಗೋ ಮುಂದೆ ನಾವು ನೋಡಿವಿ. ಅವ್ರನ್ನ ಭೇಟಿ ಹಾಕಿ ಹೋಗ್ತಿದ್ವಿ ನಾವು ವಾರಕ್ಕೊಮ್ಮೆರೆ. ಹೋದಾಗ ನಮಗೆಲ್ಲ ಹಣ್ಣು ಗಿಣ್ಣು ಪ್ರಸಾದ ಅಂತ ಕೊಡೋರು ಅವರು. ಆ ಪ್ರಸಾದ ಆಸೆನೂ ಒಂದು. ಆಮ್ಯಾಗ ಸಿದ್ದಾರೂಢರು ಫೋಟೋ ಇರ್ತೈತಿ, ನಮಸ್ಕಾರ ಮಾಡಿದ್ರೆ ನಮಗೇನೋ ಆಶೀರ್ವಾದ ಆಗುತ್ತಂತ ಒಂದು ಕಲ್ಪನೆ ಇರ್ತದಲ್ಲ, ನಾವು ಹಂಗೆ ಹೋಗ್ತಿದ್ವಿ. ಆ ಗಿರಿಯಪ್ಪಜ್ಜ ಗುರುನಾಥ ರೂಢರ ಒಡನಾಡಿ ಅವರು. ಮತ್ತು ಸಿದ್ದಾರೂಢರನ್ನು ನೋಡಿದ್ರು ಅವರು. ಯಾಕಂದರೆ ಸಿದ್ದಾರೂಢರ ಕಥಾಮೃತದೊಳಗೆ ನಾನು ನೋಡ್ತೀನಿ, ಏ ಗಿರಿಯ ಅಂಥೇಳಿ ಒಮ್ಮೆ ಕರೀತಾರೆ ಅವ್ರನ್ನ ಸಿದ್ದಾರೂಢರು. ಅದನ್ನು ಓದಿನಿ ನಾನು. ಈ ಕಥಾಮೃತದಾಗಾಯಿತು, ಬೇರೆ ಮತ್ತು ಯಾವುದೋ ಬುಕ್ದಾಗಾಯಿತು, ಅದನ್ನು ನಾವು ಓದಿನಿ. ಅವರು ಹಾಗಾಗಿ ಆ ಗಿರಿಯಪ್ಪಜ್ಜನ ಮಠಕ್ಕೆ, ಅಂದರೆ ಸಿದ್ದಾರೂಢರ ಮಠನಾದ್ರು ಗಿರಿಯಪ್ಪಜ್ಜ ಇರ್ತಿದ್ರಲ್ಲ, ಗಿರಿಯಪ್ಪಜ್ಜನ ಮಠ ಅಂಥೇಳಿ ನಾವು ಅಂತಿದ್ವಿ. ನಮ್ಮೂರೊಳಗೆ ಸ್ವಾಗತ ಮಾಡಿಕೊಂಡು ಆ ಗಿರಿಯಪ್ಪಜ್ಜನ ಮಠದ ವರೆಗೆ ಬಂದು ಮುಂದೆ KH ಪಾಟೀಲ್ ಸಭಾಭವನದೊಳಗೆ ಒಂದು ಸಭೆ ಮಾಡಿ ಅಲ್ಲೇ ವಾಸ್ತವ್ಯ ಮಾಡಬೇಕು. ಸಾಯಂಕಾಲ ಇಲ್ಲಿ 5 ಗಂಟೆಗೆ ನಾವು ಎಲ್ಲ ಹಳ್ಳಿ ಮಂದಿ ಕೇಳಿದ್ವಿ. ಅವ್ರೇನಂದರು, ನೀವು ಸುಗ್ಗಿರಿ, ಈಗ ನಮಗೆಲ್ಲ ನೀವು ಸಂಜೆ ಮುಂದೆ ಇಡ್ರಿ ಗೌಡ್ರ ಅಂತಂದರೆ, ಆತ್ಮ ಹಂಗಾರೆ ಸಂಜೆ ಮುಂದೆ 5 ಗಂಟೆಗೆ ತೋಂಟದಾರ್ಯ ಮಠದೊಳಗೆ ಅದನ್ನು ರಿಸೀವ್ ಮಾಡುವಂಗೆ ಮಾಡ್ತೀವಿ. ನೀವೆಲ್ಲ ಅಲ್ಲಿ ಬಂದು ಜಾಯ್ನ್ ಆಗಬೇಕು. ಬಂದು ಜಾಯ್ನ್ ಆಗಿ ಮೆರವಣಿಗೆ ಮುಖಾಂತರ ಅದನ್ನು ತೋಂಟದಾರ್ಯ ಮಠದಿಂದ ಅದು ಯಾವ ರೋಡ್ ಯಾವುದದು, ಸೀದಾ ಟ್ಯಾಗೋರ್ ರೋಡ್ ಅಲ್ಲ, ಅದು ಟ್ಯಾಗೋರ್ ರೋಡು. ಇದು ಕಿತ್ತೂರು ಚೆನ್ನಮ್ಮ ರೋಡ್ನಿಂದ ಟ್ಯಾಗೋರ್ ರೋಡ್ ಮುಖಾಂತರ ನಮ್ಮ APMC ವೆಂಕಟೇಶ್ ತಾಕೀಜ್ ಇದರಿಗೆ ಹಾದು ಕಲಾಜನ ಮಠಕ್ಕೆ ಒಯ್ದು, ಪುಟ್ಟರಾಜ ಗವಾಯಿಗಳ ಮಠಕ್ಕೆ ಒಯ್ದು, ಅಲ್ಲಿಂದ ನಮ್ಮ ಮಾರ್ಕೆಟ್ ಯಾರ್ಡ್ನಾಗ ಹಾದು ಬುಳ್ಳಾ ಪ್ಲಾಟ್ ಇದರಿಗೆ ಹಾದು ಮತ್ತೆ ಭೂಮಿರೆಡ್ಡಿ ಸರ್ಕಲಿಗೆ ಬಂದು, ಭೂಮಿರೆಡ್ಡಿ ಸರ್ಕಲಿಂದ ನಮ್ಮ ಇದು ಬಸವೇಶ್ವರ ಸರ್ಕಲ್ಲಿಂದ ಮೈಕ್ರೋ ಸ್ಟೇಷನಿಂದ ನಮ್ಮ ಇದು ಅದು ಬನ್ನಿಕಟ್ಟಿಯಿಂದ
ಕಳಸಾಪುರ ರಸ್ತೆ ಮುಖಾಂತರ ನೀಲಮ್ಮ ತಾಯಿ ಮಠಕ್ಕೆ, ನೀಲಮ್ಮ ತಾಯಿ ಮಠದಿಂದ ಶಿವಾನಂದ ಮಠಕ್ಕೆ ಕರ್ಕೊಂಬಂದು ನಾವು ಅದನ್ನು ವಾಸ್ತವಿಕ ವ್ಯವಸ್ಥೆ ಮಾಡಬೇಕು ಅಂತ ಐತಿ. ಶಿವಾನಂದ ಮಠದಾಗ ಸತ್ಸಂಗ ಕಾರ್ಯಕ್ರಮ, ಶಿವಾನಂದ ಮಠದೊಳಗೆ ಸತ್ಸಂಗ ಕಾರ್ಯಕ್ರಮ ಇರ್ತದೆ. ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಐತಿ. ನಮಗೆ ತಾವೆಲ್ಲ ಮಾಡಬೇಕಾದಂಥ ಉಪಕಾರ ಏನಂದ್ರೆ, ಸಿದ್ಧಾರೂಢರಾಗಲಿ ಶಿವಾನಂದರಾಗಲಿ ಇವರಿಬ್ಬರು ಅದ್ವೈತವನ್ನು ಬೋಧನೆ ಮಾಡಿದವರು. ಆ ಅದ್ವೈತ ಬೋಧನೆ ಮಾಡ್ತಕ್ಕಂಥ ನಿಜಗುಣ ಶಾಸ್ತ್ರ ಬಹಳ ಸಾಮಾನ್ಯ ಜನರೊಳಗೂ ಅದು ಪ್ರಚಲಿತ ಆಗುವಂಗೆ ಮಾಡಿಬಿಟ್ರು. ಹಾಗಾಗಿ ಇವತ್ತಿಗೂ ಈ ಅವರೆಲ್ಲೆಲ್ಲಿ ಅಡ್ಡಾಡ್ಯಾರ ಆ ಭಾಗದೊಳಗೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಇವತ್ತಿಗೂ ಗಟ್ಟಿ ಐತಿ. ಒಂದು ಅನ್ನುವಂಥ ಭಾವ ಅವರು ಇವತ್ತಿಗೂ ಇವತ್ತಿನ ಇದರೊಳಗೂ ಸಹಿತ ಸಿದ್ಧಾರೂಢರ ಮಠದೊಳಗೂ ಮುಸಲ್ಮಾನರು ಇದಾದಾರ, ಸ್ವಾಮಿಗಳಾಗ್ಯಾರ. ನಮ್ಮ ಶಿವಾನಂದ ಮಠದೊಳಗೂ ಶಾಖಾ ಮಠದೊಳಗೆ ಮುಸಲ್ಮಾನರು ಸ್ವಾಮಿಗಳಾಗಿದ್ದನ್ನು ನಾನು ನೋಡೀನಿ. ಈಗೂ ಅದ ಹಿಂದೂ ಮುಸ್ಲಿಮ್ ಅಷ್ಟೇ ಅಲ್ಲ, ಹಿಂದೂಗಳೊಳಗೆ ಬ್ರಾಹ್ಮರಿಂದ ಹಿಡಿದು ಹರಿಜನರ ಮಠ ಭಕ್ತರದಾರ ಸಿದ್ಧಾರೂಢರಿಗೆ. ಈ ಪರಂಪರೆ ಉಳಿದು ಬೆಳಿಬೇಕಿದು, ಈ ಭಾವ ಬೆಳಿಬೇಕು. ಈ ಭಾವ ಬೆಳೀತು ಅಂದ್ರೆ ನಮ್ಮ ಜಗತ್ತಿನ ಭಾಳಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ ಕೂತು. ಆದರೆ ದುರ್ದೈವದಿಂದ ಕೆಲವು ಪ್ರಸಂಗದೊಳಗೆ ಬೇರೆ ಬೇರೆ ಜಾತಿ, ಕೋತಿ, ಆಮೇಲೆ ಧರ್ಮ ಇವುಗಳಿಗೆಲ್ಲ ಒಡಕು ಹುಟ್ಟಿಸಿ ಆ ಒಡಕಿನ ಲಾಭವನ್ನು ರಾಜಕೀಯವಾಗಿ ಮಾಡಿಕೊಂಡು ತಮ್ಮ ರಾಜಕೀಯ ಅಧಿಕಾರ ಅನುಭವಿಸುವ ಮಂದಿ ಭಾಳ ಅದಾರ. ಆದರೆ ಇದು ಹೋಗಬೇಕು. ಈ ಅಧಿಕಾರ ಈ ಕುರ್ಚಿ ಎಷ್ಟು ದಿವಸದ್ದಿದು ಭಾಳ ನಾವು ಸಾಯು ಮಠ ಇರ್ತೈತಿ. ನಾವು ಸತ್ತ ಮಗು ಈ ಸಮಾಜ ಬದುಕಿರ್ತೈತಿ. ಈ ಸಮಾಜ ಬದುಕಿರ್ಬೇಕಾದ್ರೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಬೆಳೆದ್ರೆ ಮಾತ್ರ ಸಮಾಜ ಭಾಳ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಐತೆ ಹೊರತಾಗಿ ಇಲ್ಲ ಅಂದರೆ ದ್ವೇಷದಿಂದ ಬದುಕಿದ್ರೆ ಏನು ಉಪಯೋಗ ಆಗುತ್ತೆ. ನಾನು ಲಕ್ಷ್ಮಣನ ಕಂಡ್ರೆ ನನಗೆ ಪ್ರೀತಿ ಆಗ್ಬೇಕು, ಲಕ್ಷ್ಮಣಗೂ ನನ್ನ ಕಂಡ್ರೆ ಪ್ರೀತಿ ಆಗ್ಬೇಕು ಅಂದರೆ ಆರಾಮಿರ್ತೀವಿ ನಾವು. ಮಾನಸಿಕವಾಗಿ ಆರಾಮಿದ್ರೆ ಒಪ್ಪತ್ತು ಊಟ ಮಾಡಲಿ. ಆ ಪ್ರಸಂಗ ಇಲ್ಲ ಇವತ್ತು ದೇಶದೊಳಗೆ. ಇವತ್ತು ಎಲ್ಲರೂ ಹಸಿವೆ ಅನ್ನೋದಂತೂ ಎಲ್ಲಿಯೂ ಇಲ್ಲ. ಇವತ್ತು ಎಲ್ಲರೂ ಸ್ವಾಭಿಮಾನಿಗಳಾಗಿ ಬದುಕುವಂಥ ಒಂದು ಅನುಕೂಲತೆ ಐತಿ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ಕೊಟ್ಟ ಮ್ಯಾಗಂತೂ ಭಾರೀ ಹಳ್ಳಿಯಾಗೆಲ್ಲ ನಾವು ಅಡ್ಡಾಡೋ ಮುಂದೆ ಹೆಣ್ಮಕ್ಳು ನಮ್ಗೆ ಭಾಳ ಖುಷಿಲೇ ಇದನ್ನು ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಆ ಪ್ರಸಂಗ ಎಲ್ಲ. ಅದಕ್ಕೆ ಆ ಹಿನ್ನೆಲೆಯೊಳಗೆ ನಾವು ಒಂದು ಅನ್ನುವಂಥ ಭಾವ ಬೆಳೀಲಿಕ್ಕೆ ಇಂಥ ಪುಣ್ಯಾತ್ಮರ ಸ್ಮರಣೆ, ಅವರ ತತ್ವಾದರ್ಶಗಳ ಚಿಂತನೆ ನಿರಂತರವಾಗಿ ಸಮಾಜದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಆಯಿತು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಯೂ ಸಹಿತ ಹೆಚ್ಚು ಅನುಕೂಲಕರವಾದಂಥ ವಾತಾವರಣದಾಗ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಈ ಜ್ಯೋತಿ ಇಡೀ ಕರ್ನಾಟಕದೊಳಗೆ ಅಡ್ಡಾಡಬೇಕು. ಮತ್ತು ಗೋವಾ, ಮಹಾರಾಷ್ಟ್ರ, ಆಮ್ಯಾಗ ತೆಲಂಗಾಣದಾಗೂ ಅಡ್ಡಾಡ್ಯಾರವರು. ಅಲ್ಲೇ ಅನುಕೂಲ ಆತೋ ಇಲ್ಲ ಗೊತ್ತಾಗಲಿಲ್ಲ. ಒಟ್ಟು ಇಲ್ಲೆಲ್ಲ ಜ್ಯೋತಿ ಅಡ್ಡಾಡುವಂಗೆ ವ್ಯವಸ್ಥೆ ಮಾಡಿವಿ. ಅದರದ್ದೆಲ್ಲ ಡೀಟೇಲ್ ತಮಗೆ ಕೊಟ್ಟಿವಿ. ದಯವಿಟ್ಟು ಇದನ್ನು ತಮ್ಮ ಪತ್ರಿಕೆಯಲ್ಲಿ ತಾವು ನಮ್ಮ ನ್ಯೂಸು ಹಾಕ್ಬೇಕು. ಇದನ್ನು ಆಮೇಲೆ ನೀವು ಸ್ಟೋರಿ ಮಾಡ್ರಲ್ಲ. ಹೆಚ್ಚು ಒಂದು ವ್ಯವಸ್ಥೆ, ಒಂದು ಈ ತತ್ವಾದರ್ಶಗಳು ಜನಮಾನಸದೊಳಗೆ ಗಟ್ಟಿಯಾಗಿ ಉಳಿಬೇಕು ಅಂತಂದ್ರೆ ನೀವೆಲ್ಲ ಬರೀಬೇಕು. ಬರೀ ನಾವು ಹೇಳಿದ್ದು DR ಪಾಟೀಲ್ ಹೇಳಿದ್ದು ಬರೆದ್ರಿ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ನೀವು ಏನು ಸ್ಟೋರಿ ಮಾಡ್ತೀರಿ, ಅದರ ಮೇಲೆ ಬೇರೆ ಬೇರೆ ಪ್ರಸಂಗಗಳನ್ನು ಎತ್ತಿ ಜನರಿಗೆ ಹೇಳ್ತೀರಿ, ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ದಯವಿಟ್ಟು ತಾವು ಈ ಮಾಹಿತಿಯನ್ನು ನಿಮ್ಮ ಪತ್ರಿಕೆ ಮುಖಾಂತರ ಮಾಡಬೇಕು. ಮತ್ತು ಆ 5ನೇ ತಾರೀಕು ಬರೋದ್ರೊಳಗೆ ನಿಮ್ಮೆಲ್ಲ ಪತ್ರಿಕೆಯೊಳಗೆ ಒಂದೊಂದು ದಿವಸ ಒಂದೊಂದು ಸ್ಟೋರಿ ಬರುವಂಗೆ ನೀವು ದಯವಿಟ್ಟು ಮಾಡಿದ್ರಿ ಅಂದರೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ ನಮಗೆ. ಇದನ್ನೆಲ್ಲ ನಾವು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂಥೇಳಿ ನನ್ನ ಭಾವನೆ. ನಾವು ಅಣ್ತಂಬ ಪ್ರೀತಿಯಿಂದ ಇರಬೇಕು. ನಮ್ಮ ಕುಟುಂಬದೊಳಗೆ ನೆಮ್ಮದಿ ಇರಬೇಕು, ನಮ್ಮ ಗ್ರಾಮದೊಳಗೆ ನೆಮ್ಮದಿ ಇರಬೇಕು, ನಮ್ಮ ಪಟ್ಟಣದೊಳಗೂ ನೆಮ್ಮದಿಯಿಂದ ಬದುಕುವಂಥ ಒಂದು ವಾತಾವರಣ ಇರಬೇಕು. ಮತ್ತು ನನ್ನ ಅನುಭವದೊಳಗೆ
ಭಾಳ ಮಂದಿಯೊಳಗೆ ಈ ಭಾವ ಐತಿ. ಈ ಭಾಗದಾಗ ನಾವು ಅಂಥ ಭಾಗದಾಗ ಹುಟ್ಟಿವಿ, ದೇವ್ರು ನಮ್ಮನ್ನು ಹುಟ್ಸ್ಯಾನ, ಏನೋ ನಮ್ಮ ಪುಣ್ಯ ಅದು, ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾ ತಿಳ್ಕೊಂಡಿನಿ. ಈ ಭಾವ ಭಾಳ ಇದ್ರೊಳಗೈತಿ. ವಿಶೇಷವಾಗಿ ಗದಗ ಬೆಟಗೇರಿ ನಗರದೊಳಗೆ ನಮ್ಮ ಪೂರ್ವಜರು 1886 ವೀರನಾರಾಯಣ ಟೆಂಪಲ್ಲು ಮತ್ತು ತ್ರಿಕಟೇಶ್ವರ ಟೆಂಪಲ್ಲು, ಜುಮಾ ಮಸ್ಜಿದಿಗೆ ಒಂದೇ ಟ್ರಸ್ಟು, ಹಿಂದೂ ಮುಸ್ಲಿಮರು ಒಳಗೊಂಡಂಥ ಒಂದೇ ಟ್ರಸ್ಟ್ ಇವತ್ತಿಗೂ ಎಕ್ಸಿಸ್ಟ್ ಐತಿ. ಇವತ್ತಿಗೂ ಅದು ಐತಿ. ಅದು ಹಾಗಾಗಿ ನಿಮಗೆ ನೀವು ವಿಚಾರ ಮಾಡಿ ನೋಡ್ರಿ, ಆದ್ವಾನಿಯವರ ರಥಯಾತ್ರೆ ಹೊಂಟಾಗ ಎಲ್ಲ ಕಡೆ ಕೋಮು ಗಲಭೆ ಅದು. ನಮ್ಮ ಗದಗ ಬೆಟಗೇರಿಯಾಗ ಆಗಲಿಲ್ಲ ಕೋಮು ಗಲಭೆ, ಇಲ್ಲಿ ಆಗಲೇ ಇಲ್ಲ. ಮತ್ತು ಮುಸಲ್ಮಾನ್ ಬಂಧುಗಳು ಭಾಳ ಸಂಖ್ಯೆ ಒಳಗೆ ಅದಾರ. ಆದರೂ ನೆಮ್ಮದಿಯಿಂದ ನಾವು ಹಿಂದೂ ಮುಸಲ್ಮಾನರು ಬದುಕುವಂಥ ಒಂದು ವಾತಾವರಣವನ್ನು ನಮ್ಮ ಪೂರ್ವಜರೇ ಬಳವಳಿಯಾಗಿ ಬಿಟ್ಕೊಟ್ಟು ಹೋಗ್ಯಾರ ನಮಗೆ. ಮತ್ತು ಈ ಶಿವಾನಂದರು, ಸಿದ್ಧಾರೂಢರು ಅದನ್ನು ಇನ್ನಷ್ಟು ಗಟ್ಟಿಗೊಳಿಸ್ಯಾರ. ಈಗೆಲ್ಲ ಈ ಮಠಾಧೀಶರು ತಮ್ಮ ಬದುಕನ್ನು ಅದಕ್ಕೆ ಸಮರ್ಪಣೆ ಮಾಡಿರ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿ ಈ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ತಮ್ಮ ಬದುಕನ್ನು ಅದಕ್ಕೆ ಸಮರ್ಪಿತ ಮಾಡಿ ಗ್ರಾಮೀಣ ಪ್ರದೇಶದೊಳಗೆ ಅವ್ರು ಎಲ್ಲಿ ಕರೀತಾರೆ ಭಕ್ತರು ಅಲ್ಲಿ ಹೋಗಿ ಅವರಿಗೆ ಈ ಎಲ್ಲ ತತ್ವಾದರ್ಶಗಳನ್ನು ಮನಮುಟ್ಟುವ ಹಾಗೆ ಹೇಳಿ ಬರ್ತಾರಲ್ಲ ಇವರೆಲ್ಲ. ಇಂಥ ಪುಣ್ಯಾತ್ಮರಿಂದ ನಾವು ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ವಾತಾವರಣವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ತಮ್ಮ ಪತ್ರಿಕೆ ಮುಖಾಂತರ ತಾವೇನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು ದಯವಿಟ್ಟು ಮಾಡಬೇಕು. ಮತ್ತು 5ನೇ ತಾರೀಕಂತೂ ಭಾಳ ವಿಜೃಂಭಣೆಯಿಂದ ಅದು ಆಗುವ ಹಾಗೆ ತಾವು ತಮ್ಮ ಪತ್ರಿಕಾ ಕಾಲಮ್ ಮುಖಾಂತರ ಜನರೊಳಗೆ ಪ್ರೇರೇಪಣೆ ನೀಡಬೇಕು. ನಾನು ನೋಡೀನಿ ಭಾಳ ಕಡೆ ಸಿದ್ಧಾರೂಢರ ಬಗ್ಗೆ, ಶಿವಾನಂದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಮಾಜದೊಳಗೆ ಭಾಳ ಕಡೆ ಐತಿ. ಅವರೆಲ್ಲ ಬಂದರು ಅಂದರೆ ಭಾಳ ವಿಜೃಂಭಣೆಯಿಂದ ಆ ಜ್ಯೋತಿಯನ್ನು ಸ್ವಾಗತಿಸಿ ಮೆರವಣಿಗೆ ಮುಖಾಂತರ ತಮಗೆ ಕೊಟ್ಟ ಮಾಹಿತಿ ಪ್ರಕಾರ ಎಲ್ಲ ರಸ್ತೆ ಮುಖಾಂತರ ನಾವು ಅವತ್ತು ಶಿವಾನಂದ ಮಠಕ್ಕೆ ವಾಸ್ತವ್ಯ ಮಾಡುವಂಗೆ ಮಾಡ್ತೀವಿ. 6ನೇ ತಾರೀಕು ಬೆಳಗ್ಗೆ ಅದು ಮತ್ತು ಇಲ್ಲಿಂದ ಹಂಪಿಗೆ ನಿರ್ಗಮಿಸ್ತದೆ. ಅದು ಅಲ್ಲಿ ಸ್ವೀಕಾರ ಮಾಡೋರು ಮಾಡ್ತಾರೆ. ನಮ್ಮ ಜವಾಬ್ದಾರಿ ಇಷ್ಟು, ಅದಕ್ಕೆ ಆ ಜವಾಬ್ದಾರಿ ಹಗರಾಗುವಂಗೆ ತಾವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿ ಭಿನ್ನ ಮಾಡ್ಕೋತೀವಿ.